ನಿನ್ನ ಹಣದ ಆಸೆ ನಿನ್ನ ಪ್ರತಿ ಸಾರಿ ಚುಸ್ತದೆ. ಪ್ರಿಯ ಸೋದರ ಸೋದರಿ, ನಿನಗಿರೋದ್ರಲ್ಲಿ ತೃಪ್ತಿ ಆಗಿರ್ರಿ, ನಿನಗಿರೋದ್ರಲ್ಲಿ ತೃಪ್ತಿ ಆಗಿರ್ರಿ. ನಿಮ್ಮ ಜೀವಿತವನ್ನ ಹಣದ ಆಸೆಗಳ ಹಿಂದೆ ಓಡೋಗೋಕ್ ಬಿಡ್ಬೇಡ್ರಿ. ಹಣದ ಆಸೆ ನಿಮ್ಮನ್ನ ಕಡೆಯದಾಗಿ ಕರೆದುಕೊಂಡು ನಿಲ್ಲಿಸುವಂತ ಜಾಗ ಎಲ್ಲಿರುತ್ತೆ ಅಂದ್ರೆ ಒಂದು ದೊಡ್ಡ ಬೆಟ್ಟದ ತುದಿಯಲ್ಲಿ ನಿಲ್ಲಿಸಲ್ಪಡ್ತದೆ. ಹಿಂದೆ ಬರಲಿಕ್ಕೆ ನಿಂಗೆ ಅವಕಾಶ ಇಲ್ಲ, ಮುಂದೆ ಹೋಗಿ ನಿನಗೆ ನಿನ್ನ ದೇವರು ಎಲ್ಲಾ ಅಪಾಯಗಳನ್ನ ಕಟ್ಟಾಕಿದಂತ ಆ ಸೆರೆಮನೆ ಅವರ ದೇವರನ್ನೇ ಹೊಂದಿಕೊಂಡ ನಿಮಿತ್ತವಾಗಿ ಅವರನ್ನ ಕಟ್ಟಾಕಲಿಕ್ಕೆ ಆ ಸೆರೆಮನೆ ಆಗ್ಲಿ ಅವರ ಬೇಡಿಗಳಾಗ್ಲಿ ಆಗ್ಲೇ ಇಲ್ಲ. ಪೇತ್ರನ 2 ಕೈಗಳು 2 ಕಾಲುಗಳಿಂದ ಅವರ ಸರಪಣಿಗಳನ್ನ ಕಟ್ಟಾಕಿರ್ತಾರೆ. ಅವನು ದೇವರನ್ನೇ ಹೊಂದಿಕೊಂಡಿದ್ದ ನಿಮಿತ್ತವಾಗಿ ಆ ಸರಪಣಿ ಆಗ್ಲಿ ಅವ್ರ ಸೆರೆಮನೆ ಆಗ್ಲಿ ಅವನು ಒಂದೇ ಸ್ಥಳದಲ್ಲಿ ಇರಲಿಕ್ಕೆ ಬಿಡಲೇ ಇಲ್ಲ. ಹಲ್ಲೆಲೂಯಾ. ದೇವರನ್ನು ಹೊಂದಿಕೊಂಡ ಡ್ಯಾನಿಯೇಲನು ಅವನು ಸಿಂಹದ ಗವಿಗೆ ಬೀಳ್ತಾನೆ, ಹಾಕಲ್ಪಡ್ತಾನೆ ದುಷ್ಟ ಜನಗಳ ನಿಮಿತ್ತವಾಗಿ. ಆದರೆ ಅವನು ದೇವರನ್ನೇ ಹೊಂದಿಕೊಂಡ ನಿಮಿತ್ತವಾಗಿ ಆ ಒಂದು ಹೊಟ್ಟೆ ಹಸಿದಿ ನಿಂತಂತ ಆ ಸಿಂಹವು ಸಹ ಇವನ ಮಗ ದೇವರನ್ನ ಹೊಂದಿಕೊಂಡಂತವನು ಇವನ ಮುಟ್ಟಿದ್ರೆ ದೇವರನ್ನ ಹಂಗಂಗ್ ಮುಟ್ಟಿದ್ರೆ ಬಡದ್ ಬಾಯಿ ಹಾಕ್ತಾರೆ. ಆ ಸಿಂಹನು ಅವನ ಮುಟ್ಲಿಲ್ಲ. ಶದ್ರಕ್ ಮೇಷಕ್ ಅಬೇದ್ನೆಗೋ ಅವರ ದೇವರನ್ನೇ ಹೊಂದಿಕೊಂಡ ನಿಮಿತ್ತವಾಗಿ ಅವರು ಬೆಂಕಿ ಬಿದ್ರು ಸಹ ಆ ಬೆಂಕಿ ಅವ್ರನ್ನ ಸುಡ್ಲಿಲ್ಲ.